ಓಂ ನಮಃ ಶಿವಾಯ. 16 ಸೋಮವಾರದ ಪೂಜೆ ಆಚರಣೆಯನ್ನು ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತೀಗ. ಈಗ ನಾಳೆ ಸೋಮವಾರದ ಅಂತಂದರೆ ಇವತ್ತಿನ ಪೂರ್ವ ತಯಾರಿ ನಾನು ಮೊದಲೇ ಹೇಳಿದ್ದೆ. ಅಷ್ಟೆಲ್ಲ ಇಟ್ಕೊಂಡ್ಮೇಲೆ ಸೋಮವಾರ ಬೆಳಿಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿ ಶುದ್ಧ ನೀವೇನು ಮಡಿಲೆ ಹಾಕ್ಕೊಂಡಿರ್ತೀರಿ ಆ ವಸ್ತ್ರವನ್ನು ಉಟ್ಕೊಂಡು ನೀವು ಸಂಕಲ್ಪ ಮಾಡಲಿಕ್ಕೆ ರೆಡಿ ಆಗಬೇಕು. ಅದಕ್ಕಿಂತ ಮುಂಚೆ ಒಂದು ಅಡಿಕೆ ಬೆಟ್ಟ ಒಂದು ಬಟ್ಲದೊಳಗಿಟ್ಟು ಗಣಪತಿ ಅಂತ ಹೇಳಿ ಗಣಪತಿ ಪೂಜೆ ಮಾಡೋದಿರ್ತದೆ. ಅಡಿಕೆ ಬೆಟ್ಟ ಇಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಮಂತ್ರಾಕ್ಷತೆ ಹಾಕಿ ಅಂದರೆ ಕೆಂಪು ಅಕ್ಷತ ಹಾಕಿ ಹೂ ಏರಿಸಿ ರೆಡ್ ಗೆಜ್ವಸ್ತ್ರ ಏರಿಸಿ ಆಮೇಲೆ ಗಣಪತಿಗೆ ಅಂಥೇಳಿ ಒಂದು ಕಾಯಿ ಒಡೆದು ಧೂಪ ದೀಪ ತೋರಿಸಿ ನೈವೇದ್ಯ ಮಾಡ್ಬೋದು. ಇದಾದ ಮೇಲೆ ನೀವು ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪ ಹೆಂಗೆ ಮಾಡಬೇಕು ಅಂಥೇಳಿ ನಮ್ಮ ಇನ್ನೊಂದು ಸಂಕಲ್ಪ ವಿಡಿಯೋ ಒಳಗದ, ಅದನ್ನು ನೀವು ನೋಡಿ ತಿಳ್ಕೊಬಹುದು. ಇನ್ನು ಅದರ ನೆಕ್ಸ್ಟ್ ನಾವು ಮಾಡಬೇಕಾಗಿದ್ದು ಅಂತಂದ್ರೆ ಬೆಳಿಗ್ಗೆ ಇಷ್ಟಾದಮೇಲೆ ಗಣಪತಿ ಪೂಜೆ ಆದಮೇಲೆ ಹುತ್ತಿನ ಮಣ್ಣಿನಿಂದ ಅಧಿಕ ಮಾಸದೊಳಗಾಗಿತ್ತಂತಂದ್ರೆ 4 ಈಶ್ವರನ ಲಿಂಗು ಮಾಡಬೇಕು. ಸೊ ಅದನ್ನು ಮಾಡಿ ಒಂದು ತಟ್ಟೆ ಒಳಗೆ ಇಟ್ಟು ನೀವು ನಿಮ್ಮ ಕೆಲಸಕ್ಕೆ ಹೋಗ್ಬೋದು. ಹೊರಗೆ ಕೆಲಸಕ್ಕೆ ಹೋಗೋರಿದ್ರಿ ಅಂತಂದ್ರೆ ಹೋಗ್ಬೋದು, ಇಲ್ಲ ಅಂತಂದ್ರೆ ಮನೆಯೊಳಗೆ ಇರೋರಿದ್ರಿ ಅಂತಂದ್ರೆ ಅಷ್ಟು ಈಶ್ವರನ ಮಾಡಿಟ್ಟು ಮುಂದೆ ನೀವು ರಂಗೋಲಿ ಹಾಕಿ ಮುಂದಿನ ಪೂಜೆಗೆ ಸಂಜೆ ಪೂಜೆಗೆ ಏನೇನು ತಯಾರಿ ಬೇಕೋ ಅವನ್ನೆಲ್ಲ ಮಾಡಿಟ್ಕೋಬೋದು. ಇನ್ನು ಅನುಕೂಲ ಇದ್ದವರು ಒಣ ಪ್ರಸಾದ ಮಾಡ್ಲಿಕ್ಕತ್ತಿದ್ರಿ ಅಂತಂದ್ರೆ ನೈವೇದ್ಯಕ್ಕೆ ಅದನ್ನು ಮಾಡಿಟ್ಕೋಬೋದು. ನಾ ಮೊದಲೇ ಹೇಳ್ದಂಗೆ ಪ್ರಸಾದಕ್ಕೆ ನೀವು ಮಾಲೇದಿ ಉಂಡಿ ಮಾಡ್ಬೋದು, ಇಲ್ಲ ಅಂತಂದ್ರೆ ರಾಮನ ಪ್ರಸಾದ ಪುಡಿ ಮಾಡ್ಬೋದು, ಇಲ್ಲ ರಾಮನ ಪ್ರಸಾದದ ಉಂಡಿ ಮಾಡ್ಬೋದು. ಮುಂಜಾನೆ ಮಾಡಿಟ್ಟು ಹೋಗೋರಿದ್ರಿ ಅಂತಂದ್ರೆ ರಾಮನ ಪ್ರಸಾದದ ಪುಡಿ ಅಥವಾ ರಾಮನ ಪ್ರಸಾದದ ಉಂಡಿ ಇವನ್ನ ನೀವು 3 ಭಾಗದೊಳಗೆ ಮಾಡಿಟ್ಟು ಹೋಗ್ಬೋದು, ಅಥವಾ ಮಾಡಿದ್ರೊಳಗೆ 3 ಭಾಗ ಮಾಡಿಟ್ಟು ಹೋಗ್ಬೋದು. ನಿಮಗೆ ತಿನ್ನಲಿಕ್ಕೆ ಎಷ್ಟು ಬೇಕು ಆಮೇಲೆ ನೈವೇದ್ಯ ತೋರಿಸಿದ ಮೇಲೆ ಅದಷ್ಟೇ ನೀವು ತೊಗೋತಿರ್ತೀರಿ ಅಂಥೇಳಿ ಅದರದ್ದು ಪ್ರಮಾಣ ನೋಡಿ 3 ಭಾಗ ಮಾಡಿ ಇಟ್ಟು ನೀವು ಕೆಲಸಕ್ಕೆ ಹೋಗಿ ಬಂದ ಮೇಲೆ ಸಂಜೆ ಪೂಜೆಯನ್ನು ಹೆಂಗೆ ಮಾಡೋದು ಅಂಥೇಳಿ ಮುಂದಿನ ವಿಡಿಯೋದೊಳಗೆ ನೋಡೋಣ. ಧನ್ಯವಾದ.